ಸಂಸ್ಥಾಪನಾಚಾರ್ಯರೇ ಡಾಕ್ಟರ್ ಶಂಕರ್ ಬಿ ದಂಡೀನವರ ಕುರಿತಾಗಿನ ಅವ್ರು ಏನು ಮಾಡಿದ್ದಾರೆ ಸರ್, ಅವರ ಹೆಸರಿನಿಂದನೇ ಒಂದು ಡಾಕ್ಟರ್ ಎಸ್ ಬಿ ದಂಡೀನ್ ಶಿಕ್ಷಣ ಮತ್ತು ಸಂಶೋಧನಾ ಪ್ರತಿಷ್ಠಾನ ಸಂಸ್ಥೆಯನ್ನು ಹುಟ್ಟುಹಾಕಿರಿ. ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಶ್ರಯದೊಳಗೆ ಏನು ಸರ್ ಇದು ಪರಿಸರ ದಿನಾಚರಣೆಯನ್ನು, ವನಮಹೋತ್ಸವವನ್ನು, ವಿಶ್ವ ಪರಿಸರ ದಿನಾಚರಣೆಯನ್ನು ಆಯೋಜನೆ ಮಾಡಿದ್ದರು ಸರ್. ಅದು ನಿನ್ನೆ 27/6/2025 ಇದು ಹುಟ್ಟಿ ಸರ್ ಸರಿಯಾಗಿ ಒಂದು ವರ್ಷ ಆಯ್ತು ರೀ. ಅದರ ನಿಮಿತ್ತವಾಗಿ ಪ್ರಥಮ ಸಂಸ್ಥಾಪನಾ ದಿನಾಚರಣೆಯನ್ನು ಆಯೋಜನೆ ಮಾಡಿದ್ದಾರೆ ಸರ್. ಅದರ ಕಾರ್ಯಕ್ರಮ ವಿಶೇಷವಾಗಿ ಎಲ್ಲರೂ ಸರ್ ಈ ಪ್ರೆಸಿಡೆನ್ಷಿಯಲ್ ಸ್ಪೀಚ್ ಅಂತೇಳಿ ಸರ್ ಡಿಟೇಲ್ ಆಗಿ ಅದು ವಿಶ್ವವಿದ್ಯಾಲಯದ ಎಲ್ಲ ಮಾಹಿತಿ ಅಂದರೆ ನಮ್ಮ ಫಿಶಿ ಅವರಾದಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಿಡುಗಡೆ ಮಾಡಿದ್ದಾರೆ ರೀ. ಅದರ ಏನಿಷ್ಟು ವಿಶೇಷವಾಗಿ ಸರ್ ಇನ್ನು ರೈತ ಪ್ರತಿನಿಧಿಕ್ಕೆ ಬರ್ತಾರೆ, ನಮ್ಮ ರಾಷ್ಟ್ರದ ಬೆನ್ನೆಲುಬು ನೀವು ಮೇಲೆ ಹೇಳ್ತಿರ್ತಾರೆ ರೀ. ಆ ರೈತನ ಕುರಿತಾಗಿ ನೇಗಿಲು ಹಿಡಿದು ಉಳುವಂಥ ರೈತ ಸರ್, ಅವನ ಕುರಿತಾಗಿ ಅವನ ಒಂದು ಉನ್ನತ ಒಂದು ಇದಕ್ಕಾಗಿ ಸರ್ ಅವನ ಪ್ರಗತಿಗಾಗಿ ರೀ ಅಲ್ಲಿ ಚಿಂತನೆಯನ್ನು ಮಾಡಿದ್ರು ಸರ್. ಏನು ಮಾಡಿದ್ದಾರೆ ಅನ್ಸ ಸರ್, ಕೆಲವೊಂದು ಭಾಗಗಳನ್ನು ಮಾಡಿಕೊಂಡ್ರಿ. ಅಲ್ಲಿ ವಿಶೇಷವಾಗಿ ರೀ ನಮ್ಮ ಹಿಂದಿನ ಸಚಿವರಾದಂಥ ಸರ್ ಸನ್ಮಾನ ಶ್ರೀ ಬಸಗೌಡ ಪಾಟೀಲ್ ಅವ್ರ ಮಗ ರೀ AB ಪಾಟೀಲ್ ಅವರು ಉಪಸ್ಥಿತರಿದ್ದು ಅವರು ರೈತರು ರೀ. ಹಾಗೆಯೇ ಸರ್ ಅಲ್ಲಿ ಹನುಮಂತ ನಿರಾಣಿ ಅಂತೇಳಿ ಏನು ನಮ್ಮ MLC ಅವರು ಹೆಚ್ಚು ಚರ್ಚೆ ಮಾಡಿದ್ರು. ಅದು ಅವ್ರು ಎಲ್ಲರ ಕೂಡ ಅಶೋಕ್ ದಳವಾಯಿ ಅವ್ರಿ, ಕೃಷ್ಣಕುಮಾರ್ ಅವ್ರಿ, ಡಾಕ್ಟರ್ ಅಶೋಕ್ ಆಲೂರ್ ಅವರು, ಮುಂದ್ರಿ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ಅವರು, ಇವರೆಲ್ಲರೂ ಕೂಡ ಚಿಂತನೆ ಏನು ಮಾಡಿದ್ದಾರೆ ಅಂದ್ರೆ ಸರ್, ಈಗಿನ ಒಂದು ರೈತನ ಸಮಸ್ಯೆ ಏನಂತಂದರೆ ಆತ ಬೆಳೆದಂಥ ಬೆಳೆಗೆ ಒಂದು ಉತ್ತಮವಾದ ಒಂದು ಮಾರುಕಟ್ಟೆ. ಯಾಕಂತಂದರೆ ಒಮ್ಮೆ ಬೆಳೆಗಳ ಆಗಿರ್ತಾವ್ರಿ, ಯಾಕಂದ್ರೆ ಧಾರಣೆ ಕಡಿಮೆ ಆಗಿಬಿಡ್ತೈತಿ. ಹೀಗಾಗಿ ರೈತ ಏನು ಮಾಡ್ತಾನೆ ಸರ್, ಭಾಳಷ್ಟು ಸಂಕಷ್ಟಕ್ಕೆ ಒಳಗಾಗ್ತಾನೆ. ಹೀಗಾಗಿ ರೈತನಿಗೆ ನ್ಯಾಯ ಕೊಡುವ ದೃಷ್ಟಿಯಿಂದ ರೀ ಒಟ್ಟು ಅದು ಮಾಡಬೇಕು. ಮತ್ತು ಜೊತೆಯಾಗಿ ಬಡ ರೈತರ ಮಕ್ಕಳ ಸಲುವಾಗಿ ರೀ ಈ ಪ್ರತಿಷ್ಠಾನ